ನಮಸ್ತೆ ಫ್ರೆಂಡ್ಸ್, ಕ್ರಿಸ್ಪಿ ಗೋಬಿ ಫ್ರೈ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ್ದೇನೆ. ನೋಡಿ ಹೇಗೆ ಬಂದಿದೆ ಎಂದು. ಒಂದು 3 ಕಪ್ಪಿನಷ್ಟು ಕಾಲಿಫ್ಲವರನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದೆಲ್ಲ ಇಟ್ಟಿದ್ದೇನೆ. ಈಗ ನೋಡಿ, 1-2 ನಿಮಿಷ ಹೈ ಫ್ಲೇಮಲ್ಲಿ ಅರಸಿನ ಮತ್ತು ಉಪ್ಪು ಹಾಕಿ ಬೇಯಿಸಿ ಸ್ಟ್ರೈನ್ ಮಾಡಿಡುವ, ಅದನ್ನು ಸೋಸಿ. ಈಗ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಪುಡಿ ಮತ್ತು ಉಪ್ಪು, 1 ಟೀ ಸ್ಪೂನ್ನಷ್ಟು ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ನಷ್ಟು ಕಸೂರಿ ಮೇಥಿ, 2 ಟೇಬಲ್ ಸ್ಪೂನ್ನಷ್ಟು ಟೊಮ್ಯಾಟೊ ಕೆಚಪ್ ಹಾಕಿದ್ದೇನೆ. ಹಾಗೆಯೇ 2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ. ಯಾವುದು ಎಣ್ಣೆ ಸಾಕ್ತದೆ, ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಇದು ಶೆಜ್ವಾನ್ ಸಾಸ್ ಇದೆ ನೋಡಿ, ಅದನ್ನೊಂದು 2 ಚಮಚ ಹಾಕಿದ್ದೇನೆ ನಾನು. ಇದು ಒಳ್ಳೆ ರುಚಿ ಕೊಡ್ತದೆ ಇದಕ್ಕೆ. ಹಾಗೆ ಕಾರ್ನ್ಫ್ಲೋರ್ 4 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ. ಮತ್ತು 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಡುವ. ಈಗ ನೋಡಿ, ಬೆಂದ ಕಾಲಿಫ್ಲವರಿಗೆ 2 ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ಹಾಕಿ ನೋಡಿ, ಈ ರೀತಿ ಹಾಕಿ ಮಿಕ್ಸ್ ಮಾಡಿದ್ದೇನೆ ನಾನು. ಆವಾಗ ಕಾಲಿಫ್ಲವರಿಗೆ ಚೆನ್ನಾಗಿ ಕೋಟಿಂಗ್ ಆಗ್ತದೆ ಇದರಲ್ಲಿ ಕಾಲಿಫ್ಲವರಿಗೆ. ಹಾಗೆ ನಾವು ಹಾಕಿದ ಮಸಾಲೆಯನ್ನು ಮಿಕ್ಸ್ ಮಾಡುವಾಗ ಅದರಿಂದ ಹೊರಗೆ ಬರುವುದಿಲ್ಲ, ಅದು ಪಾತ್ರೆಯಲ್ಲಿ ಅಂಟಿ ಕುತ್ಕೊಳ್ಳೋದಿಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ. ನೋಡಿ ಈ ರೀತಿ ಮಾಡಿ. ಈಗ ಮಿಕ್ಸ್ ಮಾಡಿಟ್ಟ ಮಸಾಲೆಗೆ ಇದನ್ನು ಹಾಕುವ, ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾನು ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. 1-2 ನಿಮಿಷ ಹಾಗೆ ಇಟ್ಟು ಈಗ ಎಣ್ಣೆಯಲ್ಲಿ ಹುರಿಯಲಿಕ್ಕೆ ಎಣ್ಣೆ ಹಾಕಿದ್ದೇನೆ ನಾನು. ಚೆನ್ನಾಗಿ ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ಹುರಿಯುವ ನಾವು. ಒಳ್ಳೆ ಕ್ರಿಸ್ಪ್ ಆಗ್ತದೆ ಇದು. 2 ಕಡೆ ಫ್ರೈ ಮಾಡುವ. ನೋಡಿ, ಇದೀಗ ಒಳ್ಳೆ ಫ್ರೈ ಆಗಿದೆ. ನಾನೊಂದು ಪ್ಲೇಟಿಗೆ ತೆಗೆದಿಡ್ತೇನೆ ಇದನ್ನೀಗ ಪ್ಲೇಟಲ್ಲಿ. ನೋಡಿ, ಒಮ್ಮೆ ಹುರಿದ ಎಲ್ಲ ಕಾಲಿಫ್ಲವರನ್ನು ತೆಗೆದಿಟ್ಟಿದ್ದೇನೆ ನಾನು ಪ್ಲೇಟಲ್ಲಿ. ಈಗ ಉಳಿದ ಕಾಲಿಫ್ಲವರನ್ನು ಸಹ ಹಾಕ್ತಾ ಇದ್ದೇನೆ. 3 ರೌಂಡಲ್ಲಿ ಮಾಡಿದ್ದೆ ನಾನು. ಮೊದಲೊಮ್ಮೆ ಹಾಕಿ 2ನೇ ಸಲ 3ನೇ ಸಲ ಹಾಕಿ ಮಾಡಿದ್ದೇನೆ ನಾನು. 2 ಕಡೆ ಚೆನ್ನಾಗಿ ಬೇಯಿಸುವ. ಲೋ ಟು ಮೀಡಿಯಮ್ ಹೀಟಲ್ಲಿ ಸಾಕಾಗ್ತದೆ, ಇಲ್ಲಾಂದರೆ ಅದು ಒಳಗೆ ಬೇಯುವುದಿಲ್ಲ ಸರಿಯಾಗಿ. ನೋಡಿ, ಈಗ ಒಳ್ಳೆ ಕ್ರಿಸ್ಪ್ ಆಗಿದೆ ಇದು. ನೋಡಿ, ರೆಡಿಯಾಗಿದೆ ಕಾಲಿಫ್ಲವರ್ ಫ್ರೈ. ಈಗ ನಾನು ಸಣ್ಣದಾಗಿ 4-5 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಾಲಿಫ್ಲವರ್ ಹುರಿದ ಎಣ್ಣೆಯನ್ನೇ 2 ಟೇಬಲ್ ಸ್ಪೂನ್ನಷ್ಟು ಹಾಕ್ತೇನೆ ನಾನು ಅದಕ್ಕೆ, ಒಂದು ಪಾತ್ರೆಗೆ. ನೋಡಿ, ಈಗ ಕಟ್ ಮಾಡಿಟ್ಟ ಇದು ಬೆಳ್ಳುಳ್ಳಿ, 4-5 ಬೆಳ್ಳುಳ್ಳಿ ಸಣ್ಣದು ಕಟ್ ಮಾಡಿಟ್ಟಿದ್ದೇನೆ. ಸ್ವಲ್ಪ ಕರಿಬೇವು ಹಾಕುವ. ಇದು ಕಾಲಿಫ್ಲವರಿಗೆ ಇನ್ನೂ ಒಳ್ಳೆ ರುಚಿ ಕೊಡ್ತದೆ ಇದನ್ನು ಹಾಕಿದರೆ. ಸ್ವಲ್ಪ ಹೊತ್ತು ಒಂದು ಲೋ ಫ್ಲೇಮಲ್ಲೇ, ಮೆಲ್ಲ ಉರಿಯಲ್ಲೇ ನಾವು 1 ನಿಮಿಷ ಹುರಿದ್ರೆ ಸಾಕು ಬೆಳ್ಳುಳ್ಳಿಯನ್ನು. ತುಂಬ ಬೇಯಬೇಕಾಗಿಲ್ಲ. 2 ಟೀ ಸ್ಪೂನ್ನಷ್ಟು ಟೊಮೆಟೊ ಸಾಸ್ ಹಾಕುವ, ಸ್ವಲ್ಪ ಖಾರ ಟೇಸ್ಟ್ ಬರಲಿ ಅಂತ. 2-3 ಟೀ ಸ್ಪೂನ್ ಹಾಕ್ಬೋದು. ನೋಡಿ, ಈಗ ಹುರಿದ ಕಾಲಿಫ್ಲವರನ್ನು ಹಾಕಿದ್ದೇನೆ ನಾನು. ಈಗ ಮಿಕ್ಸ್ ಮಾಡುವ ಇದನ್ನು ಚೆನ್ನಾಗಿ. ಬೆಳ್ಳುಳ್ಳಿ ನಾವು 1 ನಿಮಿಷ ಹುರಿದಿದ್ದೇವೆ ನೋಡಿ, ಅದು ಒಳ್ಳೆ ರುಚಿ ಕೊಡ್ತದೆ ಇದಕ್ಕೆ ನಮಗೆ. ನೋಡಿ, ಈಗ ಕಾಲಿಫ್ಲವರ್ ಫ್ರೈ ರೆಡಿಯಾಗಿದೆ. ಕಾಲಿಫ್ಲವರ್ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿದ್ರೆ ಹೇಗೆ ಬಂದಿದೆ ಎಂದು ತಿಳಿಸಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮಗೆ ಭೇಟಿ ಆಗ್ತೇನೆ. ಧನ್ಯವಾದ.